ನಮಸ್ಕಾರ ಕಟಕ ರಾಶಿಯವರೇ. ಮೇ 15 ನಂತರ ನಿಮ್ಮ ಜೀವನದಲ್ಲಿ ನಡೆಯಬಹುದಾದ ಮಹತ್ವದ ಬದಲಾವಣೆಗಳ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ. ಇಷ್ಟು ದಿನ ನೀವು ಅನುಭವಿಸಿದ ಕಷ್ಟಗಳು, ಮನಸ್ಸಿನ ಒತ್ತಡ, ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗದ ನೋವು, ಇವೆಲ್ಲಕ್ಕೂ ಈಗ ನಿಧಾನವಾಗಿ ಅಂತ್ಯ ಕಾಣುವ ಸಮಯ ಶುರುವಾಗುತ್ತಿದೆ. ಆದರೆ ಈ ಸಮಯದಲ್ಲಿ ದೇವರು ನಿಮಗೆ ಕೆಲವು ವಿಶೇಷ ಸೂಚನೆಗಳನ್ನು ಕೂಡ ನೀಡಬಹುದು. ಯಾವ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ, ಯಾರನ್ನು ನಂಬಬೇಕು, ಯಾವ ವಿಷಯದಲ್ಲಿ ಜಾಗೃತೆ ಇರಬೇಕು, ಹಣ, ಉದ್ಯೋಗ, ಪ್ರೀತಿ, ಆರೋಗ್ಯ ಮತ್ತು ಅದೃಷ್ಟದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ಹೇಳುವ ಒಂದು ಗುಪ್ತತ ಸೂಚನೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಕಟಕ ರಾಶಿಯವರು ತುಂಬಾ ಮೃದು ಹೃದಯದವರು. ಇವರು ಹೊರಗೆ ಎಷ್ಟು ಗಟ್ಟಿಯಾಗಿ ಕಾಣಿಸಿಕೊಂಡ್ರೂ ಒಳಗೆ ತುಂಬಾ ಭಾವನಾತ್ಮಕವಾಗಿರ್ತಾರೆ. ಯಾರನ್ನಾದರೂ ನಂಬಿದ್ರೆ ಸಂಪೂರ್ಣವಾಗಿ ನಂಬುತ್ತಾರೆ, ಆದರೆ ದ್ರೋಹ ಬಂದಾಗ ತುಂಬಾ ನೋವು ಅನುಭವಿಸ್ತಾರೆ. ಮೇ 15 ನಂತರ ನಿಮ್ಮ ಜೀವನದಲ್ಲಿ ಕೆಲವರು ದೂರವಾಗಬಹುದು, ಆದರೆ ಅದು ನಿಮ್ಮ ಒಳ್ಳೆಯದಕ್ಕಾಗಿ ಆಗಿರ್ತದೆ. ಯಾಕಂದ್ರೆ ದೇವರು ಕೆಲವೊಮ್ಮೆ ತಪ್ಪು ಜನರನ್ನು ನಮ್ಮ ಜೀವನದಿಂದ ದೂರ ಮಾಡಿ ಸರಿಯಾದ ಜನರನ್ನು ನಮ್ಮ ಜೀವನಕ್ಕೆ ತರ್ತಾರೆ. ಹಣದ ವಿಷಯದಲ್ಲಿ ಮೇ 15 ನಂತರ ನಿಧಾನವಾಗಿ ಉತ್ತಮ ಸಮಯ ಆರಂಭವಾಗಬಹುದು. ಬಹಳ ದಿನಗಳಿಂದ ನಿಂತಿದ್ದ ಹಣ ಕೈಗೆ ಬರಬಹುದು. ಹಳೆಯ ಸಾಲ ಮರಳಿ ಸಿಗುವ ಸಾಧ್ಯತೆ ಇದೆ. ಕೆಲವರಿಗೆ ಹೊಸ ಆದಾಯದ ದಾರಿ ತೆರೆಯಬಹುದು. ಆದರೆ ಈ ಸಮಯದಲ್ಲಿ ಅತಿಯಾದ ಖರ್ಚು ಮಾಡುವ ಅಭ್ಯಾಸ ಕಡಿಮೆ ಮಾಡಿಕೊಳ್ಳಬೇಕು. ವಿಶೇಷವಾಗಿ ಭಾವನೆಯಲ್ಲಿ ಬಂದು ಹಣ ಖರ್ಚು ಮಾಡಬೇಡಿ. ಕೆಲವರು ನಿಮ್ಮ ಒಳ್ಳೆಯತನವನ್ನು ಉಪಯೋಗಿಸಿಕೊಂಡು ಹಣ ಕೇಳಬಹುದು. ಆದ್ದರಿಂದ ಯಾರಿಗಾದರೂ ದೊಡ್ಡ ಮೊತ್ತದ ಹಣ ಕೊಡುವ ಮೊದಲು ಯೋಚಿಸಿ. ವ್ಯಾಪಾರ ಮಾಡುವವರಿಗೆ, ಹೊಸ ಗ್ರಾಹಕರು ಸಿಗಬಹುದು. ಆನ್ಲೈನ್ ಕೆಲಸಗಳಲ್ಲಿ ಲಾಭ ಹೆಚ್ಚಾಗುವ ಸಾಧ್ಯತೆ ಇದೆ. ಬೆಳಗಿನ ಸಮಯದಲ್ಲಿ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಉದ್ಯೋಗದಲ್ಲಿರುವ ಕಟಕ ರಾಶಿಯವರಿಗೆ ಮೇ 15 ನಂತರ ಒಳ್ಳೆಯ ಅವಕಾಶಗಳು ಬರಬಹುದು. ನೀವು ಮಾಡಿದ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಇದು. ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಗಮನಿಸಬಹುದು. ಕೆಲವರಿಗೆ ಪದೋನ್ನತಿ ಅಥವಾ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ಆದರೆ ಕೆಲಸದ ಜಾಗದಲ್ಲಿ ಎಲ್ಲರ ಮೇಲೂ ನಂಬಿಕೆ ಇಡಬೇಡಿ. ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ತಪ್ಪು ಮಾತು ಹೇಳುವ ಸಾಧ್ಯತೆ ಇದೆ. ಶಾಂತವಾಗಿ ನಿಮ್ಮ ಕೆಲಸವನ್ನು ಮಾಡುತ್ತಾ ಹೋಗಿ. ನಿಮ್ಮ ಯಶಸ್ಸೇ ಅವರಿಗೆ ಉತ್ತರವಾಗುತ್ತದೆ. ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆ ಇದೆ. ವಿದೇಶಕ್ಕೆ ಹೋಗುವ ಯೋಚನೆ ಇರುವವರಿಗೆ ಒಂದು ಅವಕಾಶ ಕಾಣಿಸಬಹುದು. ಪ್ರೀತಿಯ ವಿಷಯದಲ್ಲಿ ಮೇ 15 ನಂತರ ನಿಮ್ಮ ಜೀವನದಲ್ಲಿ ಭಾವನಾತ್ಮಕ ಬದಲಾವಣೆಗಳು ಆಗಬಹುದು. ಹಳೆಯ ಪ್ರೀತಿ ಮತ್ತೆ ನೆನಪಾಗಬಹುದು. ಕೆಲವರಿಗೆ ಹಳೆಯ ವ್ಯಕ್ತಿಯಿಂದ ಸಂದೇಶ ಬರಬಹುದು. ಆದರೆ ಹಳೆಯ ನೋವನ್ನು ಮತ್ತೆ ಜೀವನಕ್ಕೆ ತರಬೇಕಾ ಇಲ್ವಾ ಅನ್ನೋದನ್ನು ಯೋಚಿಸಿ. ನಿಜವಾಗಿ ನಿಮ್ಮನ್ನು ಪ್ರೀತಿಸುವ ವ್ಯಕ್ತಿಯನ್ನು ಗುರುತಿಸುವ ಸಮಯ ಇದು. ವಿವಾಹಿತರಿಗೆ ಕುಟುಂಬದಲ್ಲಿ ಶಾಂತಿ ಹೆಚ್ಚಾಗಬಹುದು. ಆದರೆ ಸಣ್ಣ ವಿಷಯಕ್ಕೆ ಕೋಪ ಮಾಡಿಕೊಳ್ಳುವುದು ಸಮಸ್ಯೆ ತರಬಹುದು. ತಾಳ್ಮೆಯಿಂದ ಮಾತನಾಡಿದರೆ ದೊಡ್ಡ ಸಮಸ್ಯೆಯೂ ಪರಿಹಾರವಾಗ್ತದೆ. ಕುಟುಂಬದಲ್ಲಿ ಕೆಲವೊಂದು ಬದಲಾವಣೆಗಳು ಕಾಣಬಹುದು. ಒಬ್ಬ ಹಿರಿಯ ವ್ಯಕ್ತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ತಾಯಿಯ ಆಶೀರ್ವಾದ ನಿಮಗೆ ಈ ಸಮಯದಲ್ಲಿ ದೊಡ್ಡ ಶಕ್ತಿ ಆಗ್ತದೆ. ಹಾಗೂ ಬಹಳ ದಿನಗಳಿಂದ ದೂರವಾಗಿದ್ದ ಸಂಬಂಧಿಕರು ಮತ್ತೆ ಸಂಪರ್ಕಿಸಬಹುದು. ಕುಟುಂಬದಲ್ಲಿ ಒಂದು ಶುಭ ಕಾರ್ಯದ ಬಗ್ಗೆ ಮಾತು ನಡೆಯುವ ಸಾಧ್ಯತೆ ಕೂಡ ಇದೆ. ಆರೋಗ್ಯದ ವಿಷಯದಲ್ಲಿ ಒತ್ತಡ ಮತ್ತು ನಿದ್ರಾಹೀನತೆ ಹೆಚ್ಚಾಗಬಹುದು. ಹೆಚ್ಚು ಯೋಚನೆ ನಿಮ್ಮ ಮನಸ್ಸಿಗೆ ದಣಿವು ತರಬಹುದು. ಆದ್ದರಿಂದ ಸ್ವಲ್ಪ ಸಮಯ ಪ್ರಕೃತಿಯ ಜೊತೆ ಕಳೆಯಿರಿ. ಹೆಚ್ಚು ನೀರು ಕುಡಿಯಿರಿ ಮತ್ತು ರಾತ್ರಿ ತಡವಾಗಿ ಜಾಗರಣೆ ಮಾಡುವುದನ್ನು ತಪ್ಪಿಸಿ. ಧ್ಯಾನ ಮತ್ತು ಪ್ರಾರ್ಥನೆ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಮೇ 15 ನಂತರ ದೇವರು ಕಟಕ ರಾಶಿಯವರಿಗೆ ಕೆಲವು ಸೂಚನೆಗಳನ್ನು ನೀಡಬಹುದು. ದೇವಸ್ಥಾನದ ಗಂಟೆ ಶಬ್ದ ಕೇಳುವುದು, ಬಿಳಿ ಹೂವು ಕಾಣಿಸುವುದು, ಹಳೆಯ ಸ್ನೇಹಿತರಿಂದ ಕರೆ ಬರುವುದು, ಚಂದ್ರನನ್ನು ನೋಡಿದಾಗ ಮನಸ್ಸಿಗೆ ಶಾಂತಿ ಸಿಗುವುದು, ಇವು ಒಳ್ಳೆಯ ಸಮಯ ಆರಂಭವಾಗುತ್ತಿರುವ ಸೂಚನೆಗಳಾಗಿರಬಹುದು. ಕಟಕ ರಾಶಿಯವರು ಸೋಮವಾರ ಶಿವನ ಆರಾಧನೆ ಮಾಡುವುದು ಉತ್ತಮ. ಓಂ ನಮಃ ಶಿವಾಯ ಮಂತ್ರವನ್ನು 21 ಬಾರಿ ಜಪಿಸಿ. ಸಂಜೆ ಸಮಯದಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಬಿಳಿ ಬಣ್ಣದ ವಸ್ತು ದಾನ ಮಾಡಿದರೆ ಅದೃಷ್ಟ ಹೆಚ್ಚಾಗುತ್ತದೆ. ಕಟಕ ರಾಶಿಯವರೇ, ಮೇ 15 ನಂತರ ನಿಮ್ಮ ಜೀವನ ನಿಧಾನವಾಗಿ ಉತ್ತಮ ದಾರಿಗೆ ಸಾಗಬಹುದು. ಆದರೆ ಸಹನೆ ಮತ್ತು ಧೈರ್ಯ ಕಳೆದುಕೊಳ್ಳಬೇಡಿ. ಕೆಲವೊಮ್ಮೆ ದೇವರು ನಮ್ಮನ್ನು ಪರೀಕ್ಷಿಸುತ್ತಾರೆ. ಯಾಕಂದ್ರೆ ಮುಂದೆ ದೊಡ್ಡ ಸಂತೋಷ ಕೊಡಲು ನಿಮ್ಮ ಸಮಯ ಬರುತ್ತಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ರಾಶಿ ಯಾವುದು ಅನ್ನೋದನ್ನು ಕಾಮೆಂಟ್ ಮಾಡಿ
ಹಾಗೂ ಇಂತಹ ಇನ್ನಷ್ಟು ರಾಶಿ ಭವಿಷ್ಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.